ಇಲ್ಲಿರುವಂತಹ ಎಲ್ಲ ಇಂಜನ್ಗಳು ನೋಡ್ಬೋದು. ಡೀಸೆಲ್ ಇಂಜಿನ್ನು, ಸಿಮೆಂಟ್ ಇಂಜಿನ್ನು, ವಿಮಾನದ್ದು ನೋಡ್ತಿರ್ಬೋದು. ಇದು 4 ಸಿಲಿಂಡರ್ ನೋಡ್ಬೋದು ಎಷ್ಟಿದೆ ಅಂತ. ಜಾಸ್ತಿನೇ ಸಿಲಿಂಡರ್ ಇದೆ. ಇದೆಲ್ಲ ಸಿಲಿಂಡರ್ಸು, ಇಂಜಿನ್ಗಳಿದ್ದಾವೆ ಇದರಲ್ಲಿ ನೋಡ್ಬೋದು. ಇದು ಜನ್ರೇಟರ್ ಬರುತ್ತಲ್ಲ, ಡೀಸೆಲ್ ಇಂಜಿನ್, ಆ ಥರ ಇದು. ಇದ್ರ ಒಳಗಲ್ ಪಾರ್ಟ್ಸು ಯಾವ ಥರ ಎಲ್ಲ ಇದೆ ಅಂತ ನೋಡ್ಬೋದು. ಇದು ಇವಾಗಿನ ಡೀಸೆಲ್ ಇಂಜಿನಲ್ಲಿ ಬರುತ್ತಲ್ಲ ಅಂತ. ಇಂಜೆಕ್ಟರ್ಸು ಮತ್ತು ಫ್ಯಾನು ನೋಡ್ಬೋದು. ಪಿಸ್ಟನ್ ಇದೆ ಅಂತ, ಪಿಸ್ಟನ್ಸ್ ನೋಡ್ಬೋದು. ಗೇರ್ ಲಿವರ್, 2 ಇಂಜನ್ ಇದೆ. ಇದು ಬೈಕ್ ಇಂಜನ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಪಿಸ್ಟನ್ನಿಂದ. ಇದು ಅದೇ. ಇಲ್ಲಿ ಕಾರ್ದು ಸ್ಟೇರಿಂಗು ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡ್ಬೋದು. ಇದು ಈ ಕಡೆ ತಿರ್ಗಿ ಈ ಕಡೆ ಆಗುತ್ತೆ. ಇದು ಹಳೆ ಕಾಲದ್ದು ಫ್ಯಾನ್ ಬರುತ್ತಲ್ಲ, ಇಲ್ಲಿ ಬರ್ನರ್ ಇದೆ. ಇಲ್ಲಿ ಬರ್ನರ್ಗೆ ಬೆಂಕಿ ಹಚ್ಚಿದ್ರೆ ಇದು ಹೀಟ್ ಆಗುತ್ತೆ ಕಾಯಿಲು. ಈ ಕಾಯಿಲ್ ಹೀಟ್ ಆದಾಗ ಇದು ಫ್ಯಾನ್ ತಿರುಗುತ್ತೆ ನೋಡ್ಬೋದು. ಹಾಟ್ ಏರ್, ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ ನೋಡ್ಬೋದು. ಮೊದಲು ಯಾವ ಥರ ಪ್ಲೇನ್ನ ಕಂಡುಹಿಡಿದ್ರು ಅಂತ 1903ರಲ್ಲಿ.
ಇಲ್ಲಿ ನೋಡೋದಕ್ಕೆ ತುಂಬಾ ವಿಷಯಗಳಿವೆ. ಬಂದು ಭೇಟಿ ಕೊಡಿ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದು ನಾವು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ವಲ್ಲ ಆ ಥರ ಇದು ನೋಡ್ಬೋದು. ಇದರಲ್ಲಿ ನೀರು ಎತ್ತಿದ್ವಲ್ಲ, ಎತ್ತಿನ ಸಹಾಯದಿಂದ ಆ ಥರ ಗೇರ್ ವೇರ್ ಬರುತ್ತೆ. ಅದರಿಂದ ಈ ಥರ ನೀರನ್ನು ಎತ್ತಿ ಹಾಕುತ್ತೆ. ಆವಾಗಿನ ಥರದ ಕೃಷಿ ಈ ಥರ ಇತ್ತು, ಬಾವಿಯಿಂದ ನೀರು ಎತ್ತಕ್ಕೆ. ನೋಡ್ತಿರ್ಬೋದು ಅಲ್ಲಿ ಗೇರ್ ಲಿವರ್ ಸಹ ಇದೆ, ನೋಡ್ತಿರ್ಬೋದು. ಬಂಡೆನ ಯಾವ ಥರ ಎತ್ತೋದು ಅಂತ. ಸಾರಿ, ಇದ್ರದ್ದು ಡೆಮೋ ಇಲ್ಲ, ಬಟನ್ ಇಲ್ಲ ಅದು. ಇದು ಯಾವ ಥರ ತಿರುಗುತ್ತೆ, ಅದರಿಂದ ಬಂಡೆಯನ್ನು ಮೇಲಕ್ಕೆ ಎತ್ತುತ್ತಾರೆ. ಇದು ಬಂದ್ಬಿಟ್ಟು ವಿಂಡ್ ಪವರು, ಆವಾಗಿನ ಥರದ್ದು ವಿಂಡ್ ಪವರ್ ಇದು ನೋಡ್ಬೋದು. ಇದು ಫಸ್ಟಿಗೆ ಇದ್ದದ್ದು ವಿಂಡ್ ಪವರು, ಇದಾದಮೇಲೆ ಚೇಂಜ್ ಮಾಡಿದರು. ನೋಡ್ಬೋದು ಗಾಳಿ ಯಂತ್ರ ಗೊಬ್ಬರ ಅಂತ. ಇದರಿಂದ ರಾಗಿ ಜೀನ್ ಸಹ ಬೀಸಿದ್ರು. ಈ ವಿಂಡ್ ಪವರ್ನಿಂದ ಅಗ್ರಿಕಲ್ಚರ್ ವಿಂಡ್ ಪವರ್ ಇದು ನೋಡ್ಬೋದು ಯಾವ ಥರ ತಿರುಗುತ್ತೆ ಅಂತ. ಒಳಗಡೆ ಗೇರ್ ಲೆವರ್ಸ್ ಎಲ್ಲ ವರ್ಕ್ ಆಗ್ತಿತ್ತು, ಗೇರ್ಸು. ಇದು ನೆಕ್ಸ್ಟ್ ನೋಡ್ಬೋದು ಕುಲುಮೆಯಿಂದ. ಮತ್ತು ಇಲ್ಲಿ ನೀರು ಬರ್ತಿರೋದ್ರಿಂದ ಕುಲುಮೆ ಎಲ್ಲ ಅದಾಗಿ ಸುತ್ತಿಗೆ ತಂದು ಹೊಡಿತಾ ಇತ್ತು. ಇಲ್ಲಿಂದ ನೀರು ಬರುತ್ತಲ್ಲ, ಇಲ್ಲಿಂದ ನೀರು ಬಂದಾಗ ಈ ವೀಲ್ ತಿರುಗುತ್ತೆ. ಈ ವೀಲ್ ತಿರುಗಿದಾಗ ಇಲ್ಲಿ ಕುಲುಮೆ ಪ್ರೆಸ್ ಆಗುತ್ತೆ, ಅದು ನೋಡ್ತಿರ್ಬೋದು. ಈ ಥರ ಪ್ರೆಸ್ ಆದಾಗ ಇಲ್ಲಿ ಬೆಂಕಿನ ಸಹ ಬರುತ್ತೆ. ಇಲ್ಲಿ ನೀರು ಯಾವ ಥರ ಬರ್ತಿದೆ ಅಂತ ನೈಸರ್ಗಿಕವಾಗಿ ನಮ್ಮ ಹಿರಿಯರು ಯಾವ ಥರ ಎಲ್ಲ ನೋಡ್ತಿದ್ರು ಆ ಥರ ಇಲ್ಲಿ ಸಾಧನೆ ಇದೆ. ಇದು ಇಂಜಿನ್ನು, ಇದು ಖಾರ ಕೊಡ್ತಾರಲ್ಲ ಆ ಥರ ಇಂಜಿನ್. ವಿಂಡನ್ನ ಉಪಯೋಗಿಸಿ ಈ ಥರ ಆಗುತ್ತೆ ಅಂತ. ಇಲ್ಲಿ ಏರ್ ಬಂದಾಗ ಅದು ವೀಲ್ ತಿರುಗುತ್ತೆ. ಈ ವೀಲ್ ತಿರುಗಿದಾಗ ಇಲ್ಲಿ ಫುಲ್ ಕಂಟ್ರೋಲೇ ತಿರುಗುತ್ತೆ. ಇದು ಪ್ರಿಂಟ್ ಮಾಡ್ತಾರಲ್ಲ, ಬುಕ್ ಪ್ರಿಂಟ್, ಆ ಥರ ಮೆಷಿನ್ಸು. ಇದು ಬಾಲ್ ಪೆನ್ನು ನೋಡ್ಬೋದು. ನೋಡ್ಬೋದು ಇಲ್ಲಿ ಯಾವ ಥರ ಲಾಕ್ ಆಗುತ್ತೆ ಅಂತ. ಲಾಕ್ ಆಯ್ತದು ಅಂತ ನೋಡ್ಬೋದು. ನೋಡಿ ಅನ್ಲಾಕ್ ಎಲ್ಲ ಬರುತ್ತೆ. ಈ ಥರ ಥ್ರೆಡ್ಸ್ನ ಸರಿಸಿದಾಗ ಅದು ಲಾಕ್ ಈ ಥರ ಆಗುತ್ತೆ. ಡಿ ಪಿ ಸ್ವಿಚ್ಚು ಕರೆಂಟು ಆನ್ ಆ್ಯಂಡ್ ಆಫ್ ಮಾಡುವಾಗ ಅದು ಇದು ಹಳೆ ಥರದ್ದು ಇದು, ಮತ್ತು ಇದು ಇವಾಗಿರೋದು ಡಿ ಪಿ ಸ್ವಿಚ್. ಇದು ಆಫ್ ಆ್ಯಂಡ್ ಆನು, ಇದ್ರ ಬಗ್ಗೆ ಗೊತ್ತಿಲ್ಲ. ನೋಡ್ಬೋದು ಇದರಲ್ಲಿ ಯಾವ ಥರ ನೀರನ್ನು ತೆಗಿತಿದ್ರು ಅಂತ. ಇದರಲ್ಲಿ ವೀಲ್ ಬರುತ್ತೆ ಒಂದು, ಈ ಥರ ತಿರುಗಿಸಿದಾಗ ಅದು ನೀರನ್ನ ಎಳ್ಕೊತಿತ್ತು. ನೋಡ್ಬೋದು ನೀರಿನ ಪ್ರಮಾಣ ಕಾಣ್ತಾ ಇದೆ, ನೀರನ್ನ ಎಳೆದಾಗ್ತದು. ಇದೇ ಆ ಮೋಟರು. ಈ ಮೋಟ್ರ್ ಯಾವ ಥರ ತಿರುಗುತ್ತೆ ಆ ಥರ. ಇದು ಜಗ್ಗಬೋರ್. ಇದು ಮೆಕ್ಯಾನಿಸಮ್ ನೋಡಿ, ಈ ಥರ ರಬ್ಬರ್ ಎತ್ತಿದಾಗಲೇ ನೀರು ಬರೋದು. ಇದಕ್ಕೆ ವಾಷರ್ ಅಂತಾರೆ. ಇದು ಮೇನು ನಮಗೆ ಬೇಕಾಗಿರೋದು. ಇದು ಕ್ಯಾಮ್ರಾದಲ್ಲಿನ ಅಪಾಕ್ಚರು ಯಾವ ಥರ ಕಂಟ್ರೋಲ್ ಆಗುತ್ತೆ ಅಂತ ನೋಡೋಕೆ ಇದು ಸಾಧನ. ಇದು ನೋಡ್ಬೋದು ಯಾವ ಥರ ಓಪನ್ನು ಯಾವ ಥರ ಕ್ಲೋಸ್ ಆಗುತ್ತೆ ಅಂತ ನೋಡ್ಬೋದು. ಮತ್ತು ನಮ್ಮ ಒಳಗಡೆ ಕ್ಯಾಮ್ರಾ ಒಳಗಡೆ ಅಂತ ನೋಡ್ಬೋದು ಈ ಥರ ಕ್ಲೋಸ್ ಆಗುತ್ತೆ ಅಪಾಕ್ಚರು. ಆ ಥರ ಆಕೃತಿ ಆಗುತ್ತೆ ಇದರಲ್ಲಿ ನೋಡ್ಬೋದು. ಇದರಲ್ಲಿ ಮಣ್ಣು ಚಲ್ತಾ ಇರುತ್ತೆ. ನಾವು ಈ ಥರ ಬಿಟ್ಟರೆ ಈ ಥರ ರೌಂಡಾಗಿ ನೋಡ್ಬೋದು. ಟ್ರೈ ಮಾಡೋಣ. ಇದರಲ್ಲಿ ಹಿಂಗೆ ತೆಗೆಸಿದ್ರೆ ಒಂದು ಮಿಸ್ ಆಗುತ್ತೆ. ಇದರಲ್ಲಿ ಈ ಥರ ಇದೆ. ಇದನ್ನು ಚೌಕಾಕಾರವಾಗಿಯೂ ಮಾಡ್ಬೋದು. ಯಾವ ಥರ ಅಂತ ನೋಡೋಣ. ನೋಡ್ಬೋದು ಇದರಲ್ಲಿ ಚೌಕ ಆಯಿತು ಮಾಡೋಣ. ನೋಡ್ಬೋದು ಈಜಾಗಿ ಫಿಟ್ ಆಗುತ್ತೆ. ಇದರಲ್ಲಿ ಹೌದು, ಇದರಲ್ಲಿ ಗ್ಯಾಪ್ ಬರುತ್ತೆ. ಈ ಥರ ಬರ್ತದೆ. ಹೇಳ್ತಾರೆ ಇದು ಲೀನ್ ಆಗಿರೋದು ನಾವು ನೋಡ್ಬೋದು. ಕಪ್ಪಲ್ಲಿ ಹತ್ತುತ್ತೀವಿ
ಅಂದರೆ ಶಂಕು ಮೇಲಿನ ಚಲಿಸುವ ಇದು ಅಂತ. ಇದರಲ್ಲಿ ತುಂಬ ಅಪ್ಪಿದೆ, ಇದು ನೋಡ್ಬೋದು. ಅಪ್ಪಿರೋದನ್ನ ಇದು ಅಪ್ಪ ಹೋಗುತ್ತೆ. ಯಾವ ಕಾರಣಕ್ಕೆ ಹೋಗ್ತಂದರೆ ಇದು ಸ್ವಲ್ಪ ಲೀನ್ ಇದೆಯಲ್ಲ, ಇದ್ರದ್ದು ಬಲ ಇರ್ಬೋದು. ಉದ್ದನೆಯ ಹಾವು ಅಂತ. ಇದು ಹಾವಿರೋದು ಸಣ್ಣದೇ ಇರೋದು. ಇದರ ಹಿಂದೆ ಮಿರರ್ ಹಾಕಿದ್ದಾರೆ, ಇಲ್ಲಿದೆಯಲ್ಲ ಇದ್ರ ಹಿಂದೆ ಮಿರರ್ ಹಾಕಿದ್ದಾರೆ. ಮಿರರ್ ಹಾಕಿದಾಗ ಅದು ಫುಲ್ಲಾಗಿ ರಿಫ್ಲೆಕ್ಷನ್ ಆಗ್ತಾ ಹೋಗುತ್ತೆ. ಇದು ನೋಡ್ಬೋದು. ನನ್ನ ಕೈ ಹೀಗಿದೆ, ಎಷ್ಟು ಕಲರ್ ಆಗಿದೆ ಅಂತ. 3 ಕಲರ್ ಆಗಿದೆ ಇದು. ಅದೇ 7 ಬಣ್ಣ ರೇಟಾಗೇ ಇದೆ. ಆದರೆ ಈ ಗ್ರಾಫಲ್ಲಿ ಈ ಥರ ತಿರುಗಿಸ್ತಾ ಇದ್ದರೆ ಈ ಥರ ಕಲಲ್ಲಿ ಹೋಗ್ತಾ ಇರುತ್ತದು ನೋಡ್ಬೋದು. ಯಾವ ಥರ ಎಲ್ಲ ಗುಂಡುಗಳು ಈ ಕಡೆ ಬರುತ್ತೆ ಅಂತ. ಮತ್ತು ಆದರೆ ಇದರಿಂದ ಈ ಕಡೆ ಬರುವಾಗ ಯಾವ ಥರ ಮೊಳೆಗಳಲ್ಲಿ ಬರುತ್ತೆ ಅಂತ. ಸಮುದ್ರದ ಅಲೆಗಳಿವು, ಯಾವ ಥರ ಅಲೆಗಳು ಈ ಥರ ಬರುತ್ತೆ ಅಂತ. ಅವು ಕೂಡಿದಾಗ ಮತ್ತು ಕಳೆಯುವಾಗ ಈ ಥರ ಬರುತ್ತಿದೆ ಅಲೆಗಳು. ಸಮುದ್ರದ ಅಲೆಗಳು ಹೆಂಗೆ ಬರುತ್ತೆ ಅಂತ ನೋಡ್ಬೋದು. ಈ ಥರಗಳ ಅಲೆಗಳು ಸೃಷ್ಟಿಯಾಗುತ್ತೆ. ಗೊಂದಲದಲ್ಲಿ ಓಡಾಡಿ ಅಂತ ಈ ಥರ ವರ್ಕ್ ಆಗುತ್ತೆ. ಇದು ನೋಡ್ಬೋದು. ಈ ಮೆಕ್ಯಾನಿಸಮ್ನ ನೋಡ್ಬೋದು. ಇದು ಫಾಸ್ಟಾಗಿ ತಿರುಗುತ್ತೆ, ಇದು ಸ್ವಲ್ಪ ಸ್ಲೋ ಇದೆ. ಇದು ಅಷ್ಟು ಜಾಸ್ತಿ ತಿರುಗಲ್ಲ ಇದು. ಆಮೇಲೆ ಈ ಥರ ಹಬ್ಬಿದ್ರೆ ಅದು ಇಷ್ಟು ತಿರುಗುತ್ತೆ. ಇದು ಅಂದರೆ ಜಾಸ್ತಿ ಸ್ಪಿನ್ ಇರೋಲ್ಲ. ಆದರೆ ಈ ಥರ ಇರುತ್ತಲ್ಲ, ಇದು ನಮ್ಮೂರಲ್ಲಿ ಜೀನ್ಗೆಲ್ಲ ಇರುತ್ತಲ್ಲ, ಇದು ಜಾಸ್ತಿ ಸ್ಪಿನ್ ಆಗುತ್ತೆ. ಇದು 3D ಅನಿಮೇಷನ್ ಯಾವ ಥರ ಮಾಡ್ತಾರೆ ಅಂತ. ಒಂದು ಕೆಳಗಡೆ ಮೊಬೈಲ್ ಇಟ್ಟಾದ್ಮೇಲೆ ಅದರಲ್ಲಿ 3D ಅನಿಮೇಷನ್ ಮಾಡ್ಬೋದು. ಈ ಥರ ರಿಫ್ಲೆಕ್ಟ್ ಎಲ್ಲ ಕಾಣುತ್ತೆ. ಒಂದೇ ಛಾಯೆಯನ್ನು ಈ ಥರ ಮಾಡೋದು. ಇದು ಧ್ರುವ ಕಲೆಗಳು, ಇದರಲ್ಲಿ ನೋಡ್ಬೋದು. ಇದರಲ್ಲಿ ಯಾವ್ಯಾವ ಆಯಿಲು ಯಾವ್ಯಾವ ಥರ ಎಲ್ಲ ಹೋಗುತ್ತೆ ಅಂತ ನೋಡ್ಬೋದು. ಮ್ಯಾಗ್ನೆಟಿಕ್ಕು, ಇದರಲ್ಲಿ ಮ್ಯಾಗ್ನೆಟು ಹೇಗಿದೆ ಅಂತ. ಇದು ಮ್ಯಾಗ್ನೆಟಲ್ಲಿ ಚಿತ್ರಾನ ಕೂಡಿಸೋದು ನೋಡ್ಬೋದು. ಇದು ನೀರಿನ ಒಳಗೂ ಹೇಗೆ ಕೆಲಸ ಮಾಡುತ್ತೆ ಅಂತ. ಎಷ್ಟು ನಾಣ್ಯಗಳಿವೆ ಅಂತ. ಇದರಲ್ಲಿ ಎಷ್ಟು ಫಾಸ್ಟಾಗಿ ಬರುತ್ತೆ ಅಂತ ನೋಡ್ಬೋದು. ಎಲ್ಲ ಸೇಮ್ ನಾಣ್ಯನೇ, ಆದರೆ ಯಾವ್ಯಾವ ಲೋಹದ ಮೇಲೆ ಎಷ್ಟು ಸರಳವಾಗಿ ಇಳಿಯುತ್ತೆ. ಗುರುತ್ವಾಕರ್ಷಣ ಬಲ ಹೇಗೆ ಅಂತ ನೋಡ್ಬೋದು. ಅದರಲ್ಲಿ ಈಗ ತಿರುಗ್ತಾನೆ ಇರುತ್ತೆ. ನಮ್ಮ ಭೂಮಿಯ ಗುರುತ್ವಾಕರ್ಷಣ ಬಲ ಹೇಗೆ ಅದರಲ್ಲಿ ಈ ಥರ ಚೌಕ ಇರುತ್ತಲ್ಲ, ಇದು ಮಾಯ ಆಗುತ್ತೆ. ಇದು ಈ ಥರ ಮಾಯ ಆದಾಗ ಯಾವ ಥರ ಕಾಣುತ್ತೆ ಅಂತ ನಮ್ಮ ಕಣ್ಣಿಗೆ ಕಾಣೋದು. ಒಳಗಡೆ ಇರೋದು ಒಂದೇ ಚೌಕ, ಇದು ಬ್ಲರ್ ಆಗುತ್ತೆ ಅಷ್ಟೇ. ಇದೆಯಲ್ಲ, ಇದ್ರೊಳಗಡೆ ಈ ಪೈಪಲ್ಲೇ ಒಂದು ಮೋಟ್ರ್ ಹಾಕಿರ್ತಾರೆ ಕೆಳಗಡೆ. ಆ ಮೋಟ್ರಲ್ಲಿ ತಗೊಂಡು ಮೇಲಕ್ಕೆ ಕಳಿಸುತ್ತೆ. ಅದು ಸ್ಟೇಬಲ್ ಆಗಿರಲ್ಲ, ಈ ಥರ ಕಾಣುತ್ತೆ. ಇದೇ ಈ ಮಿರರ್ ಇರೋದು ಈ ಥರ ಇದೆ ನೋಡ್ಬೋದು. ಗಾಳಿಯಲ್ಲಿ ಸಂಗೀತ ಅಂತ ಇದು ನೋಡ್ಬೋದು. ನಾವು ಯಾವ ಥರ ಗಾಳಿ ಹೊಡಿತೀವಿ ಆ ಥರ ನೋಡ್ಬೋದು. ಮಿಂಚು ಗುಡುಗುತ್ತಲ್ಲ, ಅದರಲ್ಲಿ ಯಾವ ಥರ ಕರೆಂಟ್ ಬರುತ್ತೆ ಅಂತ ನೋಡ್ಬೋದು. ಇದು ರೈಟ್ ಕ್ಲಿಕ್, ಇದು ಲೆಫ್ಟ್ ಕ್ಲಿಕ್, ಇದು ಮೌಸ್. ಇದು ನೋಡ್ಬೋದು ಮೆನು ಯಾವ ಥರ ಚೇಂಜ್ ಆಗ್ತಾಯಿದೆ ಅಂತ. ಈ ಥರ ಮೌಸ್ ಇತ್ತು ಅವಾಗ. ಇದನ್ನು ನೋಡ್ಬೋದು ಯಾವ ಥರ ವರ್ಕ್ ಆಗ್ತಾಯಿದೆ ಅಂತ. ಯಾವುದೇ ಥರ ಹೆಂಗೆ ತಿರುಗಿದ್ರೂ ಏನೇನು ಬೀಳ್ತಿಲ್ಲ. ಇದು ಈ ಥರ ಮೆಕ್ಯಾನಿಸಮ್. ಇದರಲ್ಲಿ ಬೇರಿಂಗ್ಸ್ ಬರುತ್ತೆ ನೋಡ್ಬೋದು. ಇದು ಈ ಥರ ಎಲ್ಲ ಬ್ಯಾಟ್ರಿಗಳನ್ನ ನೋಡಿದ್ದೀರಾ, ಮತ್ತು ಈ ಥರ ಬ್ಯಾಟ್ರಿನ ಯಾವಾಗಲೂ ನೋಡಿಲ್ಲ. ಆದರೆ ಇದು ಹಳೇ ಕಾಲದ ಬ್ಯಾಟ್ರಿಗಳಿವು. ಡೆನಿಯಲ್ ಕೋಶ ಬ್ಯಾಟ್ರಿ ಇದು ನೋಡ್ಬೋದು ಹೇಗಿದೆ ಬ್ಯಾಟ್ರಿ ಅಂತ. ಇಲ್ಲೂ ಇದರಲ್ಲಿ ನಮ್ಮ ಗಾಡಿಗಳಿಗೆ ಬೇರಿಂಗ್ ಯಾವುದಕ್ಕೆ ಯೂಸ್ ಅಂತ ತೋರಿಸಿದ್ದಾರೆ. ಇದು ಬೇರಿಂಗ್ ಇರೋ ವೀಲು ನೋಡ್ಬೋದು ಎಷ್ಟು ಸ್ಪೀಡಾಗಿ ತಿರುಗ್ತಾಯಿದೆ. ಇದರಲ್ಲಿ ಬೇರಿಂಗ್ ಇಲ್ಲ ನೋಡೋದು, ಅದಕ್ಕಿಂತ ಜಾಸ್ತಿ ಸ್ಪೀಡಾಗಿ ತಿರುಗಿಸ್ತಿದ್ದೀನಿ ನೋಡ್ಬೋದು. ಇದಾಗಲೇ ಸ್ಟಾಪ್ ಆಯಿತು. ಇದು ಬೇರಿಂಗ್ ಇರೋ ವೀಲು ತಿರುಗ್ತಾನೆ ಇದೆ ಏನು, ಅದಕ್ಕೆ ಬೇರಿಂಗು ಮ್ಯಾನುಫ್ಯಾಕ್ಚರ್. ಲಿಫ್ಟ್ನಲ್ಲಿ ನಡೆಯುವಂಥ ಪ್ರತಿಕ್ರಿಯೆ ಇವು ನೋಡ್ತಿರ್ಬೋದು. ನಾವು ಕೆಳಗಡೆ ಓದ್ತಿದ್ರೆ ಮಾರ್ಕ್ ತೋರಿಸುತ್ತೆ ಮೇಲ್ಗಡೆ ಅಂತ, ಈ ಕಡೆ ಓದ್ತಿದ್ರೆ ಅದು ಕೆಳಗಡೆ ಅಂತ ಮಾರ್ಕ್ ತೋರಿಸುತ್ತೆ. ಲಿಫ್ಟ್ನಲ್ಲಿ ಈ ಥರ ಮೆಕ್ಯಾನಿಸಮ್. ವಿಂಡ್ ಪವರು ಯಾವ ಥರ ಬರುತ್ತೆ ಅಂತ
ವಿಂಡ್ ಪವರ್ ಬಂದಾಗ ಈ ಥರ ಫ್ಯಾನಲ್ಲಿರೋದು ಮೋಟರ್ಸ್ ಎಲ್ಲ ರನ್ ಆಗಿ ಇದರಿಂದ ಕರೆಂಟ್ ಬರುವಂಥದ್ದು. ಈ ವಿಂಡನ್ನು ಈ ಥರ ವಿಂಡ್ ಪವರ್ ಈ ಥರ ಕೊಟ್ಟಾಗ ಈ ಥರ ಫ್ಯಾನ್ ವರ್ಕೌಟ್ ಆಗುತ್ತೆ. ಈ ಥರ ಫ್ಯಾನ್ ಆದಾಗ ಈ ಥರ ಲೈಟ್ ಕಂಟ್ರೋಲಿಗೆ ಬರುತ್ತೆ. ಇದರಿಂದ ವಿಂಡಿಂದ ಪವರ್ ಅಂತೂ ಬರ್ತಿದೆ ನೋಡ್ಬೋದು ವಿಂಡ್ ಪವರ್. ಇದು ಇನ್ ಫ್ಯೂಚರ್ ನಮಗೆ ಯಾವ ಥರ ಸೋಲಾರ್ ಪ್ಯಾನಲ್ನಿಂದ ಯಾವ್ಯಾವ ಥರ ಎಲ್ಲ ಐಡಿಯಾಸ್ ಇದರಿಂದ ನೋಡ್ಕೋಬೋದು. ಸೋಲಾರ್ ಪ್ಯಾನಲ್ನಿಂದ ಲೈಟ್ಗಳನ್ನಂತೂ ಹಚ್ಬೋದು, ಬೀದಿ ದೀಪ ಇವಾಗಲೇ ಇದೆ. ಇದು ಈ ಥರ ಹಳ್ಳಿಗಳನ್ನ ನೋಡ್ಬೋದು. ಮತ್ತು ಸೋಲಾರ್ ಪ್ಯಾನಲ್ನಿಂದ ಈ ಥರನೂ ಕನೆಕ್ಷನ್ ಮಾಡ್ಕೋಬೋದು. ಸೋಲಾರ್ ಪ್ಯಾನಲ್ನಿಂದ ಮೋಟ್ರನ್ನ ರನ್ ಮಾಡ್ಬೋದು. ಇಡೀ ಒಂದು ಗ್ರಾಮವನ್ನು ನೀರು ಅಥವಾ ಯಾವುದಿಂದಾದರೂ ಸೋಲಾರ್ ಪ್ಯಾನಲ್ನಿಂದ ಒಂದು ಡೈನಾಮೋ ಮೋಟ್ರನ್ನ ಈ ಥರ ಸೈಕಲಿಂದ ತುಳಿದಾಗ ಆವಾಗಿನ ಕಾಲದಲ್ಲಿ ಒಂದು ಲೈಟ್ ಬರುತ್ತೆ, ಹೆಡ್ಲೈಟ್ ಬರುತ್ತಲ್ಲ ಸೈಕಲ್ಗೆ, ಆ ಥರ ಲೈಟ್. ಇದು ಮೇನ್ ಫ್ಯೂಸಸ್ಸು. ಇದು ನಮ್ಮ ಹೊಲದಲ್ಲಿ ಯೂಸ್ ಆಗುತ್ತೆ. ಇದು ಫ್ಯೂಸ್ ಆಗ್ತಾರಲ್ಲ ಹೊಲಗಳಲ್ಲಿ ಸ್ಟಾರ್ಟರ್ ಬಾಕ್ಸಿಗೆ, ಆ ಥರ ಇದು. ಕಂಪ್ಯೂಟರ್ ಯಾವ ಥರ ಐತೆ ಅಂತ ನೋಡ್ಬೋದು. ಈ ಥರ ಪ್ರಿಂಟರ್ ಇದು. ಆಮೇಲೆ ಈ ಥರ ಕಂಪ್ಯೂಟರ್ ಚಿಪ್ಸೆಟ್ಸ್ ಇವೆಲ್ಲ, ಮತ್ತು ಬಲ್ಬ್ಸ್ ಯಾವ ಥರ ಇತ್ತು ಅಂತ. ಇದಂತೂ ತುಂಬ ಅದ್ಭುತವಾದ ವಿಡಿಯೋ ಆಗಿತ್ತು. ನಾಲೆಜ್ ಮತ್ತು ಸಣ್ಣ ಮಕ್ಕಳನ್ನ ಕರ್ಕೊಂಬರ್ರಿ, ತುಂಬ ಚೆನ್ನಾಗಿದೆ. ಇವಾಗ 3rd floor ಹೋಗ್ತಾರೆ, ತುಂಬಾ ಚೆನ್ನಾಗಿದೆ. ನಿಮ್ಮ ಮಕ್ಕಳನ್ನ ಕರ್ಕೊಂಬಂದು ತೋರಿಸಿ ಸೈನ್ಸ್ ಬಗ್ಗೆ ತುಂಬ ತಿಳ್ಕೊತಾರೆ. ಇದು ಫ್ಲೈಟ್ ಯಾವ ಥರ ಇತ್ತು ಅಂತ ಅವಾಗ ಇದನ್ನು ನೋಡ್ಬೋದು. ಇದು ಹೆಲಿಕಾಪ್ಟರ್ ಫಸ್ಟ್ ಯಾವ ಥರ ಇತ್ತು ಅಂತ. ಫಸ್ಟ್ ರನ್ ಆದಾಗ ಈ ಥರ ತಿರುಗ್ತಾ ಇತ್ತು, ತಿರುಗೋದು. ಈ ಹಿಂದ್ಲು ವೀಲ್ ಬಂದುಬಿಟ್ಟು ನಾವು ಯಾವ ಕಡೆ ಹೋಗ್ಬೇಕಂತ ಆ ಥರದ್ದು. ಇದು ಪ್ಲೇನ್ದು ರೆಕ್ಕೆಗಳನ್ನ ಅನುಸರಿಸ್ತದೆ. ಈ ಥರ ಇದ್ದಾಗ ನೋಡ್ಬೋದು ಯಾವ ಥರ ಆ ಕಡೆ ಏರ್ ಬಂದಾಗ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡ್ಬೋದು. ಸಮತೋಲನವಾಗಿ ಹೀಗೆ ಮೂಮೆಂಟ್ ಆಗುತ್ತೆ. ಇದು ನಮ್ಮ ನೆಟ್ವರ್ಕು ಯಾವ ಥರ ಇದೆ ಅಂತ, ಅಂದರೆ ಸ್ಪೇಸ್ ನೆಟ್ವರ್ಕ್ ಇದೆಯಲ್ಲ, ಅದು ಹೇಗೆ ಕನೆಕ್ಟ್ ಆಗಿರುತ್ತೆ ಅಂತ ನೋಡ್ಬೋದು. ಇಲ್ಲಿ ಕನೆಕ್ಟ್ ಆಗಿದೆ. ಇದರಲ್ಲಿ ಹೇಗೆಲ್ಲ ರಿಸೀವರ್ ತಗೊಳುತ್ತೆ, ಈ ಥರ ತಿರುಗ್ತಾನೆ ಇರುತ್ತದು. ಇದರಿಂದ ರಿಸೀವರ್ನ ಈ ಥರ ತಗೊಂಡು ನಮ್ಮ ಇಲ್ಲಿ ಮೊಬೈಲ್ಗಳು, ಟಿ ವಿಗಳು ಏನಿದೆಯಲ್ಲ ಅದರೆಲ್ಲ ವರ್ಕ್ ಆಗ್ತಾ ಇರೋದು ನೋಡ್ಬೋದು. ಯಾರಾದರೂ ಬಾಹ್ಯಾಕಾಶಕ್ಕೆ ಹೋಗೋದಾದರೆ ಒಳಗಡೆ ಹೋಗಿ ಫೋಟೋ ತೊಗೊಂಬರ್ಬೋದು. ನಮ್ಮ ಬಾಹ್ಯಾಕಾಶದಲ್ಲಿ ಯಾವ್ಯಾವ ಥರ ಎಲ್ಲ ಇದ್ದಾವೆ ಅಂತ, ಗ್ರಹಗಳು, ಸೋಲಾರ್ ಸಿಸ್ಟಮಿಂದ ಯಾವ್ಯಾವ ಥರ ಎಲ್ಲ ರನ್ ಆಗ್ತಿದೆ ಅಂತ ನೋಡ್ಬೋದು. ನಮಸ್ಕಾರ. ನಮ್ಮ ದೇಶದಲ್ಲಿ ಯಾವ್ಯಾವ ಥರ ಎಲ್ಲ ರಾಕೆಟ್ನ ಉಡಾವಣೆ ಮಾಡಿದ್ರು ಅಂತ ಫಸ್ಟ್ ಟೈಮ್ ಮಾಡಿದ್ದು ಇದು, ಆಮೇಲೆ ಸೆಕೆಂಡು ಇದು ನೋಡ್ಬೋದು. ಎಲ್ಲವನ್ನು ತೋರಿಸಿದ್ದೀವಿ. ಒಟ್ಟು 5 ಥರದ ಮಾಡೆಲ್ಗಳನ್ನ ಕಳಿಸಿದ್ದಾರೆ. ಮಾಡಲ್ ಹಾಕಿರೋಂಥ ಜಾಕೆಟು ಬಾಹ್ಯಾಕಾಶಕ್ಕೆ ಹೋದಾಗ ಅಲ್ಲಿಯ ಫುಡ್ಸು ಯಾವ್ಯಾವುದು ಅಂತ ನೋಡ್ಬೋದು. ಬಾಹ್ಯಾಕಾಶದ ಆಹಾರಗಳು ಮುಂದುವರೆದ್ವಿ ಅಂತ ಈ ಥರ ದ್ರಾಕ್ಷಿ ತಗೊತಿದ್ವಿ. ಈ ಥರ ಹೇಗೆಲ್ಲ ಇದ್ರು ಅಂತ ಬಳಕೆ ಮಾಡ್ಕೊಂಡಿರೋದನ್ನೆಲ್ಲ ಬೆಳ್ಕೊಂಡಿರ್ತಿದ್ರು. ಸೀಡ್ಸು, ನಾಯಿಗಳನ್ನ ಸಾಕ್ತಿದ್ರು ಅಂತ ಇದೆ. ನಾಯಿ ಕುರಿಗಳನ್ನ ಹಳೆಯ ಕಾಲದಲ್ಲೇ ಇರೋದು. ಜೀನ್ಸ್ ಅಂತ ಇದೆಯಲ್ಲ, ಜೀನ್ಸ್ ಇದು ಎಕ್ಸು ಅಥವಾ ವೈ ಅಂತ ಇರುತ್ತಲ್ಲ, ಆ ಥರ ಇದು. ಇದರಲ್ಲಿ ಜೀನ್ಸ್ ಸಿಸ್ಟಮ್ಮು. ಮತ್ತು ಇದ್ರ ಬೇರುಗಳು ನೀರಲ್ಲಿ ಹೇಗೆಲ್ಲ ಹಿಡ್ಕೊಂಡಿರ್ತವೆ ಅಂತ. ಜಾಸ್ತಿ ನೀರಾದ್ರೆ ಹೆಂಗಾಗುತ್ತಂತ ಈ ಥರ ಹುಳಗಳಾಗಿರೋದು. ಇದರಲ್ಲಿ ನಮ್ಮ ರಕ್ತ ಹೇಗೆ ಅಥವಾ ಬ್ಲಡ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡ್ಬೋದು. ಇದು ಹಾರ್ಟಿಂದ ಈ ಥರ ವೈಟ್ ಸೆಲ್ಸು, ರೆಡ್ ಸೆಲ್ಸು ಎಲ್ಲ ಹೋಗ್ತಾ ಇರುತ್ತೆ. ಈ ಥರ ರಕ್ತದ ಅಣುಗಳು ಎಲ್ಲ ಹೋದಾಗ ಈ ಥರ ಪಂಪ್ ಮಾಡುತ್ತೆ ಬ್ಲಡ್ನ ಪಂಪ್ ಮಾಡಿದಾಗ ಈ ಥರ ಎಲ್ಲ ಹಾರ್ಟ್ ಹೋಗ್ತಾ ಇರುತ್ತೆ. ಇದರಿಂದ ಹೋಗ್ತಾ ಇರೋದು. ಇದರಲ್ಲಿ ನಮ್ಮದು ಇದನ್ನು ನೋಡ್ಬೋದು, ಎಷ್ಟು ಡಿಸ್ಟೆನ್ಸ್ ಇದೆ ಅಂತ. ಕಮಾಂಡೋ ಅಂತ ನೋಡ್ಬೋದು. ಕಮಾಂಡೋ ಇದನ್ನು ಡ್ರೆಸ್ನ ನಮಗೆ ಹಡಗಿನಲ್ಲಿ ಮತ್ತು ಪ್ಲೇನಲ್ಲಿ ನೋಡೋಕ್ಕಾಗುತ್ತೆ. ಇದರಿಂದ ನಮ್ಮ ಹತ್ರ ಯಾವುದಾದ್ರೂ ಪಾಯಿಂಟ್ಸ್ ಇದೆಯಾ ಅಥವಾ ಏನಾದರೂ ಡೇಂಜರಸ್ ಇದೆಯಾ ಅದನ್ನು ತೋರಿಸೋರಂಥ ರೈಡರ್ ಅದು ನೋಡ್ಬೋದು. ಈ ಥರ ಸರ್ವರ್ಸ್ನ ತೋರಿಸಿರುತ್ತೆ. ವೆದರ್ ರಿಪೋರ್ಟ್ ಕೊಡ್ತಲ್ಲ, ಇದು ವೆದರ್ ರಿಪೋರ್ಟ್ ಕೊಡೋದು. ಮಳೆ ಬರುತ್ತೆ ಏನಂತ ಇದು ನೋಡ್ಬೋದು. ಫಸ್ಟು ವೆಲ್ಡಿಂಗ್ ಶಾಪಲ್ಲಿ ಈ ಥರ ಬಾಡಿ ರೆಡಿ ಆಗುತ್ತೆ. ಈ ಥರ ಬಾಡಿ ರೆಡಿ ಆದ್ಮೇಲೆ ಬಾಡಿಗೆ ಪೇಂಟ್ ಮಾಡಿದಾಗ ಈ ಥರ ಆಗುತ್ತೆ. ಇದು ಪೇಂಟ್ ಶಾಪು. ಅದಾದಮೇಲೆ ಈ ಥರ ಗಾಡಿದು ಚಾರ್ಸಿ ಬರುತ್ತೆ. ಚಾರ್ಸಿ ಆದಮೇಲೆ ಇಂಜಿನ್ದು ಮೋಲ್ಡಿಂಗ್ ಬರುತ್ತಲ್ಲ, ಈ ಥರ ಚಾರ್ಸಿ ಎಲ್ಲ ರೆಡಿಯಾಗಿ ಬರುತ್ತೆ. ಗಾಡಿ ನೋಡೋಕ್ಕೆ ಈಗ ಕಾಣುತ್ತೆ. ಈಗ ಅಸೆಂಬಲ್ ಆಯ್ತು. ಇದಾದಮೇಲೆ ನೆಕ್ಸ್ಟು
ಈ ಥರ ಗಾಡಿ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಡೆಲಿವರಿ ಕೊಡೋಕ್ಕೆ ಸ್ಟಾರ್ಟ್. ನಾನು ಇವಾಗ ಹೋಗ್ತಿರೋದು ಮಿರರ್ ಒಳಗಡೆ. ಡಿರೆಕ್ಷನ್ ಯಾವ ಥರ ನೋಡ್ಬೋದು. ಎಲ್ಲ ಹಾಕಿದೆ ಈ ಥರ ಹೋದ್ರೆ ಆಗಲ್ಲ, ನೋಡ್ಬೋದು. ಫುಲ್ ಹಾಕಿದ್ದು. ಇದ್ರೊಳಗಡೆ ಮತ್ತೊಂದಿದೆ. ಈ ಥರ ಆದರೆ ನಾವು ಇದು ಲಾಕ್ ನೋಡಿದರೆ ಮಾತ್ರನೇ ಗೊತ್ತಾಗೋದು. ಇದು ಎಂಡಿದು. ಹೀಗೆ ಹೋಗ್ಬೋದು. ಹೀಗೆ ಹೋದರೆ ಈ ಥರ ಕೆಳಗಡೆ ನೋಡಿದ್ರೆ ಗೊತ್ತಾಗುತ್ತದು ಹೋಗೋಕ್ಕೆ ಹೊರಗಡೆಗೆ. ಈ ಥರ ಪ್ರಶ್ನೆಗಳ ನಾವು ಸಣ್ಣ ನೋಡಿದಾಗ ಆಡ್ತಿದ್ವಲ್ಲ, ಕಡ್ಡಿಪಟ್ಟಣ ಅವನ್ನೆಲ್ಲ ಇಟ್ಟು ಅಥವಾ ಏನೋ ಟಾಯ್ಸ್. ಇದು ಮ್ಯೂಸಿಕಲ್ ಪೈಪ್ಸು ನೋಡ್ಬೋದು. ಇದರಿಂದ ಹೊಡೆದಾಗ ಒಂದೊಂದು ಮ್ಯೂಸಿಕ್ ಬರುತ್ತೆ. ಇವು ಎರಡು ಬಣ್ಣ ಸೇರಿದ್ರೆ ಕಲರ್ ಆಗುತ್ತೆ. ಕಲರ್ ವೀಲ್ ಇದು. ಇದೇ ಥರದ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಾನು ಟ್ರಾವೆಲಿಂಗ್ ವೀಡಿಯೋ ಮಾಡ್ಬೇಕಂತ ಇದ್ದೀನಿ. ಈ ಥರ ಮಾಡ್ತೀನಿ. ನನ್ನ ಹೆಸರು ಅಭಿಲಾಷ್ ಅಂತ. ಯಾರಿಗೂ ನನ್ನ ಪರಿಚಯ ಹೇಳ್ಕೊಂಡಿಲ್ಲ, ಇದೇ ಫಸ್ಟು ಈ ಥರ ಹೇಳ್ಕೊತಿರೋದು. ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ. ಇದೇ ಥರದ ಕಂಟೆಂಟ್ಸ್ಗಳು ಬರ್ತಾ ಇರುತ್ತೆ. ಮೈಕ್ ನಾನು ಹತ್ರ ಅಷ್ಟೊಂದು ಕೇಳ್ತಿಲ್ಲ, ಇವಾಗ ಅಷ್ಟೇ ಮುಗೀತು. ಇದರಲ್ಲಿ ತುಂಬ ಬುಕ್ ಶಾಪ್ಸ್ ಕೂಡ ಇದೆ, ನೋಡ್ಬೋದು. ಸೈನ್ಸಿಗೆ ಸಂಬಂಧಪಟ್ಟಂಗೆ ಇದರಲ್ಲಿ ಮೇನ್ ಮನಿ ಕಂಟ್ರೋಲು. ಇದು ಮಾತ್ರ ಟ್ರೇಡಿಂಗಲ್ಲಿ ಯೂಸ್ ಆಗುತ್ತೆ. ಇದಾಗಿತ್ತು ವಿಶ್ವೇಶ್ವರಯ್ಯ ಉದ್ಯಾನವನ ಅಂತ ನೋಡ್ಬೋದು.